ನಮಸ್ಕಾರ ಕರ್ನಾಟಕ. ಪ್ರಯತ್ನದ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿರೋಂಥ ವಿಷಯ ಏನಪ್ಪ ಅಂತಂದರೆ, ನನಗೆ ಯಾಕೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅನ್ನಿಸ್ತು, ಮತ್ತು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ನಾನು ಏನೇನೆಲ್ಲ ಭಯನ ಫೇಸ್ ಮಾಡಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಿಡುವಿನ ಸಮಯದಲ್ಲಿ ಮೊಬೈಲ್ನಲ್ಲೇ ಟೈಮ್ ಕಳೀತಿದ್ದಂಥ ನನಗೆ ನಾನೇ ಯಾಕೆ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟ್ ಬಂದಂಥ ಪ್ರಶ್ನೆನೇ, ನಾನು ಈ ಥರ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ಮೇಲೆ ಇದನ್ನು ಪೇರೆಂಟ್ಸ್ ಹೇಗೆ ಅದನ್ನು ಅಗ್ರಿ ಮಾಡ್ತಾರೆ, ಅಥವಾ ಇದನ್ನು ಬೇಡ ಅಂತಾರ, ಅಥವಾ ಇದಕ್ಕೆ ಓಕೆ ಅಂತಾರ, ಸಪೋರ್ಟ್ ಮಾಡ್ತಾರ, ಇದು ಅನ್ನೋ ಪ್ರಶ್ನೆ ಕಾಡ್ತಾಯಿತ್ತು. ಅದಕ್ಕೆ ಧೈರ್ಯ ಮಾಡಿ ನಮ್ಮ ಪೇರೆಂಟ್ಸ್ನ ನಾನು ಈ ವಿಷಯ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನೀನು ಪ್ರಯತ್ನದ ಹೆಜ್ಜೆಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಗೆಲುವು ನಿನ್ನದಾಗಲಿ ಅಂತ ಹರಿಸಿದ್ರು. ಚಿಕ್ಕ ವಯಸ್ಸಿನಲ್ಲೂ ಕೂಡ ನನ್ನ ಪ್ರತಿಭೆಯನ್ನು ಬೆಂಬಲಿಸ್ತಾನೆ ಬಂದಿದ್ದಾರೆ. ಅದೇ ರೀತಿ ಇನ್ನೂ ಕೂಡ ಮುಂದಕ್ಕೂ ಕೂಡ ನನ್ನ ಪ್ರತಿಭೆನ ಬೆಂಬಲಿಸ್ತಾನೆ ಇದ್ದಾರೆ. ಅದಕ್ಕಾಗಿಯೇ ನಾನು ಈ ಮೊದಲ ಪ್ರಯತ್ನ ಮಾಡ್ತಾ ಇರೋದ್ರಿಂದನೇ ನನ್ನ ಮೊದಲ ಹೆಜ್ಜೆಯನ್ನು ಕೂಡ ನನ್ನ ಪೇರೆಂಟ್ಸ್ಗೇ ಅರ್ಪಣೆ ಮಾಡಿದ್ದೇನೆ. ಅದನ್ನು ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರ ಅವರೆಲ್ಲ ಮೊದಲನೇ ವಿಡಿಯೋದಲ್ಲಿ ನೋಡಿರ್ತೀರ. ಇನ್ನು ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ಮೊದಲನೇ ವಿಡಿಯೋದಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆಯಿತು, ಮನೆ ಕಡೆಯಿಂದ ಒಳ್ಳೆಯ ಆಶೀರ್ವಾದನೂ ಸಿಕ್ಕಾಯಿತು. ಮುಂದಕ್ಕೆ ಹೇಗಪ್ಪ ಮಾಡಲಿ, ಏನು ಮಾಡಬಹುದು, ಜನ ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಅಥವಾ ನನ್ನ ವಾಯ್ಸನ್ನು ಕೇಳಿಸ್ಕೊಂಡವರು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಈ ಥರ ತುಂಬ ಭಯ ನನ್ನಲ್ಲೂ ಕಾಡ್ತಾಯಿತ್ತು. ಸಾಮಾನ್ಯವಾಗಿ ಈ ಥರ ಭಯ ಎಲ್ಲರಿಗೂ ಆಗಿರುತ್ತೆ. ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಈ ಥರ ಒಂದು ಸಿಚುವೇಶನ್ನ ಫೇಸ್ ಮಾಡಿರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಆ ಕಾರಣದಿಂದಲೇ ನಾನು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕೂಡ ನಮ್ಮ ವಾಯ್ಸನ್ನು ಯೂಸ್ ಮಾಡಿಲ್ಲದೇ ಹಾಗೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗಲ್ಲೇ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ನನಗೆ ತುಂಬ ಖುಷಿಯಾಯಿತು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿ ಇರತಕ್ಕಂತಹ ಜನಗಳ ಬಗ್ಗೆ ತುಂಬ ಜನಗಳಿಗೆ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಏನಪ್ಪ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಇವರು, ಈ ಥರ ಎಲ್ಲ ಮಾಡಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಇವರು ಅಂತೆಲ್ಲ ತುಂಬ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಕೂಡ ಬಂದಿದೆ. ಆದರೆ ಸೋಷಿಯಲ್ ಮೀಡಿಯಾನ ನಾವು ಯಾವ ರೀತಿಲಿ ಯಾವ ವೇಯಲ್ಲಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಮಾಡೋವಂಥ ಕೆಲಸ ಒಳ್ಳೆ ದಾರಿ ಸಾಗ್ತಾ ಇದೆ, ಅದನ್ನು ನಾವು ನಿಷ್ಠೆಯಿಂದ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಯಾರಿಗೂ ಹೆದರುವಂಥ ಅವಶ್ಯಕತೆ ಇರೋದಿಲ್ಲ. ಎಷ್ಟೋ ಪ್ರತಿಭೆಗಳು ಯಾರು ಏನು ಅಂದ್ಕೊತಾರೋ, ನಮ್ಮನ್ನು ನೋಡಿ ಅವರು ಏನು ಮಾತಾಡ್ತಾರೋ ಅನ್ನೋದನ್ನು ಚಿಂತೆ ಮಾಡಿಯೇ ಎಷ್ಟೋ ಪ್ರತಿಭೆಗಳು ಎಲೆಮರೆ ಕಾಯಿ ಥರ ಹಿಂದೆಯೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ಸಾಲಲ್ಲಿ ನಾನು ಸೇರೋದು ನನಗೆ ಇಷ್ಟ ಇಲ್ಲ. ಅದರಿಂದ ಧೈರ್ಯ ಮಾಡಿ ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ಹೆಜ್ಜೆ ಇಟ್ಟಿದ್ದೀನಿ. ಆದ್ದರಿಂದಲೇ ನನ್ನ ಚಾನಲ್ ನೇಮ್ನ ಪ್ರಯತ್ನದ ಹೆಜ್ಜೆ ಅಂತಲೇ ಇಟ್ಟಿರೋದು. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು, ಎಲ್ಲರೂ ಅವರವರ ಹೆಸರುಗಳನ್ನ ಚಾನಲ್ ನೇಮಾಗಿ ಇಟ್ಕೊಂಡಿರ್ತಾರೆ, ಅಥವಾ ಅವ್ರು ಯಾವ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದರ ಬೇಸ್ ಮೇಲೆ ವಿಡಿಯೋ ಹಾಕೋದ್ರ ಮೇಲೆ ನೇಮ್ಸ್ ಇಟ್ಟಿರ್ತಾರೆ. ಆದರೆ ನನಗೆ ನಾನು ಮಾಡೋ ಪ್ರಯತ್ನ ಮಾಡಬೇಕು ಅಂತ ಹೆಜ್ಜೆ ಇಟ್ಟಿರೋದ್ರಿಂದನೇ ನಾನು ಈ ಚಾನಲಿನ ಪ್ರಯತ್ನದ ಹೆಜ್ಜೆ ಅಂತ ಇಟ್ಟಿದ್ದೀನಿ. ಅದರಲ್ಲಿ ನನಗೆ ತುಂಬ ಖುಷಿ ಇದೆ ಈ ಥರ ಹೆಸರು ಇಟ್ಟಿರೋದ್ರಿಂದ. ನನ್ನ ಚಾನಲಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಎಲ್ಲ ವೀಡಿಯೋಗಳು ನೋಡೋಕ್ಕೆ ಸಿಗುತ್ತೆ ಅಂತ ಹೇಳೋದಾದರೆ, ಸಾವಿರಾರು ವರ್ಷಗಳ ಕಾಲದ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆ ನನ್ನ ಮಾತೃಭಾಷೆ. ನನ್ನ ಭಾಷೆಯ ಮೇಲೆ ನನಗೆ ತುಂಬ ಅಭಿಮಾನ ಇದೆ, ಹೆಮ್ಮೆಯೂ ಕೂಡ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಭಾಷೆನ ಬಳಸೋ ಜನಗಳೇ ಕಡಿಮೆಯಾಗಿದ್ದಾರೆ. ಕನ್ನಡನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಮುಂಚೆ ಕನ್ನಡನ ಮೊದಲು ನಾವು ಬಳಸಬೇಕು. ಕನ್ನಡನ ಬಳಸೋದ್ರಿಂದ ತಾನೇ ಕನ್ನಡ ಉಳಿಯುತ್ತೆ. ಈ ಥರ ಒಂದು ಯೋಚನೆ ಮಾಡಿ ಕನ್ನಡದಲ್ಲೇ ಯಾಕೆ ಚಾನಲ್ ಮಾಡಬಾರ್ದು ಅಂತ ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಇದೊಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯ. ಸಾಕಷ್ಟು ಕನ್ನಡದ ಬಗ್ಗೆ ವಿಷಯಗಳು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಅದನ್ನೆಲ್ಲ ನಾನು ತಿಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಕನ್ನಡ ಭಾಷೆ ನನಗೆ ಎಷ್ಟು ಅಭಿಮಾನ ಅಂತಂದರೆ, ನಾನು SLC ಓದ್ತಿರ್ಬೇಕಾದ್ರೆ ನಮಗೆ ಕನ್ನಡ ಶಿಕ್ಷಕರು ಅವರ ಒಂದು ಆಸೆನ ತಿಳಿಸ್ತಾರೆ. ಅದೇನಪ್ಪ ಅಂತಂದರೆ, ಅವರ ವೃತ್ತಿ ಜೀವನದಲ್ಲಿ ಅವರ ಸ್ಟೂಡೆಂಟು ಯಾರಾದರೂ ಒಬ್ಬರು ಪೂರ್ತಿ ಅಂಕ ಗಳಿಸಬೇಕು ಅನ್ನೋ ಒಂದು ಆಸೆನ ಅವರು ಹೊಮ್ಮಿಸ್ತಾರೆ. ಹೇಳಿದಂಥ ಒಂದು ಮಾತನ್ನು ನಾನು ತುಂಬ ಗಂಭೀರವಾಗಿ ತಗೊಂಡೆ.
ಅವ್ರು ಹೇಳಿದಂಥ ಸ್ಟೂಡೆಂಟ್ ನಾನೇ ಯಾಕೆ ಆಗಿರಬಾರ್ದು ಅಂತಲೂ ಕೂಡ ಅಂದ್ಕೊಂಡೆ. ಅದೇ ರೀತಿ ನನ್ನ ಪ್ರಯತ್ನನೂ ಕೂಡ ಮಾಡಿದೆ. ಕೊನೆಗೆ SSLC ರಿಸಲ್ಟ್ ಕೂಡ ಬಂತು. ಯೂಶ್ವಲಿ ರಿಸಲ್ಟ್ ಎಲ್ಲ ಮೊದಲು ಟೀಚರ್ಸ್ ಕೈಗೆನೇ ಸಿಗೋದು, ಸ್ಟೂಡೆಂಟ್ಸ್ ಗೊತ್ತಾಗೋದಕ್ಕಿಂತ ಮುಂಚೆನೇ. ಎಲ್ಲರ ಥರನೇ ರಿಸಲ್ಟ್ ಏನಾಗ್ಬೋದು ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಆಗಿನ ಟೈಮಲ್ಲಿ ರಿಸಲ್ಟ್ನೆಲ್ಲ ಮೊಬೈಲಲ್ಲಿ ನೋಡೋದಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡೋಕ್ಕಾಗಲಿ ಇದ್ಯಾವುದೂ ಕೂಡ ಇರಲಿಲ್ಲ. ಸೊ ಟೀಚರೇ ಬಂದು ರಿಸಲ್ಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತಾಯಿದ್ರು. ಅದೇ ರೀತಿ ಕನ್ನಡ ಟೀಚರ್ ಕೂಡ ಬಂದರು. ನಾವೆಲ್ಲ ಕೂತಿದ್ದ ಕಡೆ ಎಲ್ಲ ಬಂದರು. ಅವ್ರ ಮುಖದಲ್ಲಿ ತುಂಬ ಸಂತೋಷ ಕಾಣಿಸ್ತಾಯಿತ್ತು. ಅವ್ರ ಸಂತೋಷದ ಹಿಂದಿನ ವಿಷಯ ಏನಪ್ಪ ಅಂತಂದರೆ, ಅವರ 9 ವರ್ಷದ ಶಿಕ್ಷಣ ವೃತ್ತಿಯಲ್ಲಿ ಅವ್ರು ಅಂದ್ಕೊಂಡಿದ್ದ ಆಸೆ ನೆರವೇರಿದಂಥ ಕ್ಷಣ ಆಗಿತ್ತು ಅದು. ಸರಿ, ನಮ್ಮೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಯಾರಿಗೆ ಬಂದಿರ್ಬೋದು ಔಟ್ ಆಫ್ ಮಾರ್ಕ್ಸು, ಅವ್ರ ಕನಸನ್ನು ನೆರವೇರಿಸಿದಂಥ ಸ್ಟೂಡೆಂಟ್ ಯಾರಾಗಿರ್ಬೋದು. ಸ್ಟೂಡೆಂಟ್ ಯಾರು ಅಂತ ಹೇಳಿದಾಗ ಆಶ್ಚರ್ಯದ ಜೊತೆ ಖುಷಿ ಕೂಡ ಆಯಿತು. ಆ ಹೆಸರು ನನ್ನದೇ ಆಗಿತ್ತು. ಅದಲ್ಲದೆ ಆ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿನಿ ಕೂಡ ನಾನೇ ಆಗಿದ್ದೆ. ಅದು ಇನ್ನೂ ತುಂಬ ಖುಷಿಯಾಯಿತು ಕೇಳಿ. ನಾನು ಅಂದ್ಕೊಂಡೇ ಇರಲಿಲ್ಲ ಇದೆಲ್ಲ ಆಗುತ್ತೆ ಅಂತಲೂ. ಏನೂ ಮಾತಾಡೋಕ್ಕಾಗದೆ ಹಂಗೆ ಮೂಕ ಸ್ತಬ್ಧಳಾಗಿದ್ದೆ. ಆ ಕ್ಷಣ ಮರೆಯಲಾಗದ ಅಂತ ದಿನ ಆಗಿತ್ತು ನನಗೆ. ಎಜುಕೇಷನ್ ಎಲ್ಲ ಮುಗಿಸಿದ ಮೇಲೆ ಯಾವಾಗಾದರೂ ಒಂದು ಸಲ ಹೋಗಿ ಶಾಲೆಗೆ ಭೇಟಿ ಕೊಟ್ಟಾಗ ಆಫೀಸ್ ರೂಮ್ಗೆ ಹೋಗ್ತೀನಿ. ಆ ಆಫೀಸ್ ರೂಮಲ್ಲಿ ಒಂದು ಮರದ ಹಲಗೆ ಮೇಲೆ ನನ್ನ ಹೆಸರಿರುತ್ತೆ, ಆ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ಅಂತ. ಅದನ್ನು ನೋಡಿ ತುಂಬ ಖುಷಿಯಾಯಿತು. ನನ್ನ ಬಗ್ಗೆ ನನಗೆ ಹೆಮ್ಮೆ ಆದಂತಹ ಮೊದಲ ಕ್ಷಣ ಅದಾಗಿತ್ತು. ಇದೇ ರೀತಿ ನಿಮಗೂ ಕೂಡ ಯಾವುದಾದ್ರೂ ಒಂದು ಮೊದಲ ಕ್ಷಣ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಅನಿಸಿದೆ ಅನ್ನೋದು ಯಾವ್ದಾದ್ರು ಒಂದು ವಿಷಯ ಇದ್ದರೆ ಅದನ್ನು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಧ್ವನಿಯ ಮೂಲಕ ನಾನು ಮಾಡಿದ ಪ್ರಯತ್ನದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಕಾಲದ ಕಣ್ಣೀರು ಒರೆಸುವ ಮುನ್ನ ಕನಸನ್ನು ನನಸಾಗಿಸುವ ಕಲೆ ಕಲಿಯೋಣ ಎಂಬ ಮಾತನ್ನು ಹೇಳುವುದರ ಮುಖಾಂತರ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೀಗೆ ಕನ್ನಡದ ಹುಡುಗಿನ ಸಪೋರ್ಟ್ ಮಾಡ್ತಾಯಿರಿ.